ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಾ ಬಂಧುಗಳೇ? ಎಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಬಂಧುಗಳೇ. IPC 498 ಅದರಲ್ಲೂ ಫಾಲ್ಸ್ 498 ಬಗ್ಗೆ ಈಗಾಗಲೇ ತಮಗೆ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡ್ತಲೇ ಬರ್ತಾ ಇದ್ದೀನಿ. ಮೊನ್ನೆ ಇನ್ಸಿಡೆಂಟು ಮಾನ್ಯ ನ್ಯಾಯಾಧೀಶರು ಲಲಿತಾ ಕನ್ನಂಗಟ್ಟಿ ಮೇಡಮು ಕೊಟ್ಟಂಥ ತೀರ್ಪು ಬಗ್ಗೆ ತಮ್ಮೆಲ್ಲರಿಗೂ ತಿಳಿಸಿದ್ದೀನಿ. ಆದರೆ ಮತ್ತೊಂದು ಹೊಸ ಘಟನೆ ಜರುಗಿದೆ. ಏನಪ್ಪ ಅಂತ ಕೇಳ್ತೀರಾ? ಅದೇ ಕಥೆನೇ, ಅದೇ ಹಳೆ ಕತೆ. ನಾನು, ಅವಳು ಮತ್ತು ಫ್ರೆಂಚ್ ಫ್ರೈಸ್ ಬ್ರಾಕೆಟಲ್ಲಿ 498A. ಬಂಧುಗಳೇ, ಈ ಎಲ್ಲ ಮಹಿಳೆಯರಿಗೂ ಹೇಳ್ತಿಲ್ಲ, ಗಂಡನೇ ದೇವರು, ಗಂಡನೇ ಸರ್ವಸ್ವ, ನಾನು ನನ್ನ ಕುಟುಂಬ ಅಂತ ಬದುಕುವಂತಹ ಕಾಲ ತುಂಬ ದೂರ ಕೊಟ್ಟಾಯ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ ಅನ್ಸುತ್ತೆ ಬಂಧುಗಳು. ಅದೇ ಥರದ ಘಟನೆ ಒಂದು ನಡೆದಿದೆ. ಆತ ಪಾಪ US ಅಲ್ಲೆಲ್ಲ ಕೆಲಸ ಮಾಡ್ಕೊಂಡಿರ್ತಾನೆ. ಅಮಾಯಕ ಅನ್ಬೇಕೋ ಪಾಪದ ಗಂಡ ಅನ್ಬೇಕೋ ಏನೋ ಗೊತ್ತಿಲ್ಲ. ಈ ಮಹಿಳೆ ಏನಿರ್ತಾರೆ ಪತ್ನಿ, ತನ್ನ ಡೆಲಿವರಿ ಟೈಮ್ ಅನ್ಸುತ್ತೆ, ಮೇ ಬಿ ಏನೋ ತೊಂದರೆ ಆಗಿರುತ್ತೆ. ಈ ಕಾರಣದಿಂದಾಗಿ ಕೆಲವೊಂದನ್ನ ತಿನ್ನೋದು ಬಿಡಬೇಕು ಅಂತೇಳಿ ವೈದ್ಯರು ಹೇಳಿರ್ತಾರೆ. ಪಾಪ ಈ ಮುಗ್ಧ ಅಮಾಯಕ ಗಂಡ ಏನಿರ್ತಾನೆ ಮಹಿಳೆಗೆ ತಿಳಿಸ್ತಾನೆ, ಬೇಡಮ್ಮ ಅವೆಲ್ಲ ತಿನ್ಬೇಡ, ಒಳ್ಳೇದಲ್ಲ. ಯಾಕಂದ್ರೆ ಒಂದು ತಿಳ್ಕೊಳ್ಳಿ ಬಂಧುಗಳೇ, ಇತ್ತೀಚೆಗೆ ಒಳ್ಳೇದು ಹೇಳೋದು ತಪ್ಪಾಗಿದೆ, ಅಥವಾ ನೀನ್ ಬದುಕಪ್ಪ, ನೀನ್ ಚೆನ್ನಾಗಿರು ಅಂತ ಹೇಳೋದು ಕೂಡ ಈ ಕಾಲದಲ್ಲಿ ತಪ್ಪಾಗೋಗಿದೆ. ಇದೆಯಲ್ಲ ಇನ್ನೇನು ವಜ್ರಾಯುಧ IPC 498A, ಮಾನ್ಯ ನ್ಯಾಯಾಧೀಶರ ಕ್ರುಯಲ್ಟಿ ಮೇಲೆ ಕೇಸ್ ಹಾಕೊಳ್ಳೋದು ಇದೇ ಇದೆಯಲ್ಲ. ವಿಚಾರಕ್ಕೆ ಬರ್ತೀವಿ ಬಂಧುಗಳೇ. ಆತ ತಿಳಿಸಿರ್ತಾನೆ, ಈ ಮಹಿಳೆ ಅದೇನೋ ಮಾಡ್ತಾರಲ್ಲ ಬಂಧುಗಳೇ, ಫ್ರೆಂಚ್ ಫ್ರೈಸ್, ಆಲೂಗಡ್ಡೆ. ಈ ಸಾಮಾನ್ಯವಾಗಿ ನಮ್ಮ ಹಿರಿಯರು ನಮ್ಮನೇಲಿ ನಿಮ್ಮನೇಲಿ ಹೇಳ್ತಾ ಇರ್ತಾರೆ, ಆಲೂಗಡ್ಡೆ ತಿನ್ನೋದನ್ನ ಕಮ್ಮಿ ಮಾಡಿ, ಅದು ವಾಯು ಅಂತನೋ ಮತ್ತೊಂದು ಮಗ್ದದ್ದು ಅಂತನೋ ಹೇಳ್ತಾ ಇರ್ತಾರೆ. ಅದೇ ರೀತಿ ಪಾಪ ಈ ಪಾಪದ ಗಂಡನ ತಿಳಿಸಿರ್ತಾನೆ, ಬೇಡಮ್ಮ ಅದನ್ನು ತಿನ್ಬೇಡ ಅಂತ. ಆದರೆ ಈ ಮಹಿಳೆ ಅದನ್ನೇ ನೆಪ ಮಾಡಿಕೊಂಡು ದೊಡ್ಡದು ಮಾಡಿಕೊಂಡು IPC 498 ಅಡಿಯಲ್ಲಿ ಪ್ರಕರಣ ದಾಖಲಿಸ್ತಾರೆ. ಅದನ್ನ FIR ಮಾಡಿದ ಮಹಾನ್ ಭಾವರು ಯಾರು ಗೊತ್ತಾ ಬಂಧುಗಳೇ? ನಾನು ಯಾವಾಗ ತಮ್ಮೆಲ್ಲರೂ ತಿಳಿಸ್ತಾನೆ ಇರ್ತೀನಿ, ABCD ಬರ್ದಲ್ಲೇ ಇರೋಂಥವ್ರು. IPC 498 ಅಂದ್ರೆ ಏನು ಅಂತ ಗೊತ್ತಿಲ್ಲದಲ್ಲೇ ಇರುವಂಥವ್ರು ಒಬ್ರು ಇದ್ದಾರೆ. ಅಂತ ಪೊಲೀಸ್ ಠಾಣೆ ಹೊಂದಿದೆ ಅಂತ ತಮ್ಮೆಲ್ಲರೂ ತಿಳಿಸ್ತಾನೆ ಇರ್ತೀನಿ. ಅದೇ ಮಹಿಳಾ ಪೊಲೀಸ್ ಠಾಣೆ, ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆ ಬಂಧುಗಳೇ. ಏನ್ ಹೇಳ್ಬೇಕು ಅವ್ರಿಗೆ ಗೊತ್ತಿಲ್ಲ, ಅದೇನಂತ ಕೇಸ್ ದಾಖಲಿಸ್ತಾರೆ ಅನ್ನೋದು ಅಂಥದ್ದು ಗೊತ್ತಿಲ್ಲ. ಪಾಪ ಅಮಾಯಕ ಮುಗ್ಧ ಗಂಡನ ಮೇಲೆ 498 ಕೇಸ್ ದಾಖಲಾಗುತ್ತೆ. ಆತ ಓಡಾಡೋಕೆ ತೊಂದರೆ ಆಗುತ್ತೆ. US ಇಂದ ಇಲ್ಲಿಗೆ ಓಡ್ ಬರ್ತಾನೆ ಆತ. ಕೊನೆಗೆ ಮಾನ್ಯ ಮೇ ಬಿ ಹೈಕೋರ್ಟ್ CH 17 ಅನ್ಸುತ್ತೆ, ನ್ಯಾಯಮೂರ್ತಿಗಳು ನಾಗಪ್ರಸನ್ನ ಸರ್ ಅವ್ರು ನೋಡಿ ಆಶ್ಚರ್ಯ ಪಡ್ತಾರೆ, ಏನ್ರಿ ಇದು ಫ್ರೆಂಚ್ ಫ್ರೈಸಾ? ಈ ಹಿಂದೆ 7ನೇ ಗಂಡ ನಮಗೆ ಕೇಸ್ ಆಗಿದೆ ಅಂತ ಕೇಳಕ್ ಹೋದಾಗ್ಲು 7ನೇ ಗಂಡನ ಅಂತ ಆಶ್ಚರ್ಯ ಪಟ್ಟಿದ್ರು ಆ ನ್ಯಾಯಾಧೀಶರು. ಅವ್ರ ಮುಂದಕ್ಕೆ ಈ ಕೇಸ್ ಹೋಗುತ್ತೆ. ಈ ಉದಾಹರಣೆಗೆ ಇಂಥ ನ್ಯಾಯಾಧೀಶರಿದ್ರೆ ಯಾರಿಗೂ ಅನ್ಯಾಯ ಆಗಲ್ಲ ಅನ್ನೋದಕ್ಕೆ ಉದಾಹರಣೆ ಇದು. ಅವರು ಇದು ಕೇಸ್ನ ನೋಡಿ ವಿಚಾರಣೆ ನಡೆಸಿ ಯಾವ ಸ್ಟೇಷನ್ ಅಂತ ಕೇಳಿದಾಗ ಅವ್ರ ಪರ ವಕೀಲರು ಹೇಳ್ತಾರೆ, ಬಸವನಗುಡಿ ವುಮೆನ್ಸ್ ಪೊಲೀಸ್ ಸ್ಟೇಷನ್ ಸಾಹೇಬ್ರೆ. ರೇ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಯ ಆರಕ್ಷಕರೇ, IO ಹಾಗೂ UO ಆಫೀಸರ್ಗಳೇ, ಸ್ವಲ್ಪ ಹೊಟ್ಟೆಗೆ ಅನ್ನ ತಿನ್ರಿ. ಅದೇನ್ ಕೇಸ್ ಅಂತ ನಾನು ನೋಡ್ರಿ, ಬಿಡಿ ಆಯ್ತು. IPC 498ಗೆ ಅಟ್ರಾಕ್ಟ್ ಆಗ್ಬೇಕು, ಹೌದು. ತಲೆಗೆ ಬಂದಿದ್ದು ಗುಡ ಇಲ್ಲದ್ದು ಏನಿಲ್ಲ ಸೇರ್ಸಿ ಹಾಕ್ತೀರಾ. ಸ್ವಲ್ಪ ನಿಯತ್ತ ಕೆಲಸ ಮಾಡೋದ್ ಕಲ್ರಿ, ತಗೊಳ್ಳೋ ಸಂಬಳಕ್ಕೆ. ಅದೇನಂತ ಕೇಸ್ ಕೂಡ ಹಾಕ್ತಿರ್ರಿ. ಅದೇನೋ ಒಂದಲ್ಲ ಒಂದ್ ದಿವಸ ನಿಮ್ಗೆ ಅದು ಉಲ್ಟಾ ಹೊಡೆಯಕ್ಕಿಂತ ಮುಂಚೆ ಎಚ್ಚೆತ್ಕೊಳ್ಳಿ. ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆ ತಿಳಿಸ್ತಾ ಇರಕ್ಕಂಥದ್ದು ನಾವು ಏನ್ ಮಾಡ್ಬೇಕು ಅಂತ ಹೊರಟಿದ್ದೀರೋ ನನಗೆ ಅದು ಅರ್ಥ ಆಗಿಲ್ಲ ನನಗೆ. ಕೊನೆಗೆ ಬಂಧುಗಳೇ, ನ್ಯಾಯಾಧೀಶರು FIR ಸ್ಟೇ ಕೊಡ್ತಾರೆ, ಲುಕೌಟ್ ನೋಟಿಸ್ ಕೂಡ ಕೊಡ್ತಾರೆ. ಬಂಧುಗಳೇ, ನಾನು ಏನು ಹೇಳಕ್ ಹೊರಟಿದ್ದೀನಿ ಅಂತಂದ್ರೆ, ಈ ಪ್ರೀತಿ ಪ್ರೇಮ ನಮ್ಮ ಈಗಿನ ಯುವಕರಿಗೆ ಟ್ರೆಂಡ್ ಆಗೋಗ್ಬಿಟ್ಟಿದೆ.
ಈಗಿನ ಯುವಕರೇ ದಯವಿಟ್ಟು ಎಚ್ಚೆತ್ಕೊಳ್ಳಿ. 10 ವರ್ಷದ ಪ್ರೀತಿ, 5 ವರ್ಷದ ಪ್ರೀತಿ ಯಾವುದೂ ಇಲ್ಲ ರೀ. ಅವೆಲ್ಲ ಹಿಂದಿನ ಕಾಲದಲ್ಲಿ ಆಗೋಯ್ತು. ರಾಮನಂತೆ ಪ್ರೀತಿಸೋ ಹುಡುಗಿನೂ ಇಲ್ಲ, ಸೀತೆನೂ ಇಲ್ಲ. ಸೀತೆ ಥರ ಕಾಯೋ ಹೆಂಡತಿನೂ ಇಲ್ಲ. ರಾಮ ಸೀತೆಗೋಸ್ಕರ ಹೋದ, ಸೀತೆ ಪವಿತ್ರಳು ಅಂತ. ಸೀತೆ ರಾಮಗೋಸ್ಕರ ಕಾಯ್ದು, ರಾಮ ಬಂದೇ ಬರ್ತಾರೆ ಅಂತ. ಆದರೆ ಇವಾಗ ನಡೀತಾ ಇರೋವಂಥದ್ದು ತಮ್ಮೆಲ್ಲಕ್ಕೂ ತಿಳಿದೇ ಇದೆ. ಒಂದು ಬಾರಿ ಹುಡುಗ್ರೆ ಎಚ್ಚೆತ್ಕೊಳ್ಳಿ, ತಾವುಗಳು ಯಾವಾಗಲೂ ಅಕಸ್ಮಾತ್ ಆಗಿ ಅಥವಾ ಅಚಾನಕ್ ಆಗಿ ಆ ಕಡೆ ಹೋದಾಗ ಮಹಿಳಾ ಪೊಲೀಸ್ ಠಾಣೆಗಳ ಕಡೆ ಒಂದ್ಸತಿ ಒಂದೇ ಒಂದು ವಿಸಿಟ್ ಕೊಟ್ಟು ಬನ್ನಿ. 10 ನಿಮಿಷ ಅಲ್ಲಿ ಕೂತ್ಕೊಳ್ಳಿ, ಗೊತ್ತಾಗತ್ತೆ ನಿಮಗೆ ಪ್ರಪಂಚ ಏನು ಅನ್ನೋಂಥದ್ದು. ನಮ್ಮ ಯಾರು ಚಲನಚಿತ್ರ ನಟರು ಹೇಳ್ತಾರೆ ಪ್ರೀತಿ ಪ್ರೇಮ ಪುಸ್ತಕದ ಬದನೆಕಾಯಿ ಅಂತ. ಅದಕ್ಕೂ ಬೇಕಾದ್ರೆ ಉತ್ತರ ಕೊಡೋರು ಈಗ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಬರೀತಾರೆ, ಅವರೇ ಲವ್ ಮ್ಯಾರೇಜ್ ಆದ್ರಲ್ಲ ಗುರು ಅಂತೇಳಿ. ಆದರೆ ವಾಸ್ತವ ಬೇರೆ ಇರುತ್ತೆ. ದಯವಿಟ್ಟು ಎಚ್ಚೆತ್ಕೊಳ್ಳಿ. ನನಗೆ ಮುಂದಿನ ಪೀಳಿಗೆ ಈ ಕಷ್ಟ, ಈ ನೋವು, ಈ ಮಾನಸಿಕ ಹಿಂಸೆನ ಅನುಭವಿಸಬಾರ್ದು. ಈ IPC 498 ಬಗ್ಗೆ ಮಾಹಿತಿ ಇರಲಿ ಅನ್ನೋ ವಿಚಾರಕ್ಕೋಸ್ಕರ ನಾನು ಇಷ್ಟೊಂದು ಒದ್ದಾಡ್ತಾ ಇದ್ದೀನಿ, ಇಷ್ಟೊಂದು ಮಾಹಿತಿ ಹಂಚ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೀನಿ ಬಂಧುಗಳೇ. ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ IPC 498 ಅನ್ನೋದು ಹೆಂಗಾಗೋಗಿದೆ ಅಂತಂದರೆ, ಗಂಡ ಮನೆಗೆ ಬಂದು ಊಟ ಕೇಳಿದ್ರು ಕಷ್ಟ, ನೀರು ಕೇಳಿದ್ರು ಕಷ್ಟ, ಏನು ಮಾತಾಡಿದ್ರು ಕಷ್ಟ. ಕ್ರೂಯಲ್ಟಿ ಮೇಲೆ ಏನಾಗಿದೆ ಅಂದರೆ IPC 498 ಅಂತ ಅವನು ಹೊಡೆದ ಅಂತಲೇ ಕೇಸ್ ಹಾಕಬೇಕು. IPC 498ಗೆ ಅಣ್ಣ ತಮ್ಮಗಳು ಇದ್ದಾರೆ, ಅದಕ್ಕೂ ಬಂದು ಬಳಗ ಅಂತಿದೆ. 504, 506, 4DP ಆ್ಯಕ್ಟ್, 4DB ಆ್ಯಕ್ಟ್. ಹುಷಾರಾಗಿರಿ. ಈ ಹುಡುಗಿಗೆ ಒಬ್ಬಳೇ ಮಗಳು, ಅಣ್ಣ ತಮ್ಮ ಯಾರು ಇಲ್ಲ ಅಂತ ಯೋಚನೆ ಮಾಡಬೇಡಿ. ಆದರೆ IPC 498ಗೆ ಬಂದು ಬಳಗ ಎಲ್ಲರೂ ಇದ್ದಾರೆ. 504, 506 ಅಂತೇಳಿ ದೊಡ್ಡಣ್ಣ ಚಿಕ್ಕಣ್ಣ ಅವ್ರನ್ನೆಲ್ಲ ಎದುರಾಕೊಂಡು ಬದುಕೋಕ್ಕಾಗಲ್ಲ ರೀ. ಅದೇನು ದೊಡ್ಡದಲ್ಲ. ಈ ಫಾಲ್ಸ್ ಕೇಸ್ ಅನ್ನಂತಂದ್ಮೇಲೆ ಅದು ಹೋಗೇ ಹೋಗುತ್ತೆ. ಆದರೆ ಮಾನಸಿಕ ಹಿಂಸೆ ಯಾಕೆ ಅನುಭವಿಸ್ತೀರಾ? ಅದೇನೋ ಮುಟ್ಲಿಲ್ಲ ಮುರಿಲಿಲ್ಲ ಕಣ್ಣಿಗೆ ಬಂದು ಹೊಡಿತು ಅಂತ ಹೇಳ್ತಾರೆ. ಆ ಕೆಲಸ ಮಾಡ್ಕೋಬೇಡಿ ಅಂತ ಹೇಳಿ ತಮ್ಮೆಲ್ಲರಿಗೂ ಈ ವಿಷಯನ ಹಂಚ್ಕೋತಾ ಇದ್ದೀನಿ ಬಂಧುಗಳೇ. ಇನ್ನು 498 ಕೇಸ್ ಹೆಂಗಿರುತ್ತೆ ಅಂದರೆ, ಈ ನಮ್ಮ ಬಸವನಗುಡಿ ಮಹಿಳಾ ಪೊಲೀಸ್ ಸ್ಟೇಷನ್ ಮಾಡ್ತಾರೆ. ಆ ಭೂಮಿ ಮೇಲೆ ಹುಟ್ಟೇ ಇರಲ್ಲ, ಅವ್ರಿಗೂ ಕೂಡ ವರದಕ್ಷಿಣೆ ಕಿರುಕುಳ ಕೊಟ್ಟ ಅಂತ ಕೇಸ್ ಬರ್ಬಿಡ್ತಾರೆ. ಕೇಳಿದ್ರೆ ನಾವು ಸರಿಯಾಗಿ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆ ಥರದ್ದೆಲ್ಲ ಅನುಭವಿಸೋದು ಬೇಕಾ? ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ನಾನು ನೋಡಿದ್ದೀನಿ, ಮೊನ್ನೆ ಆದ ಇನ್ಸಿಡೆಂಟಲ್ಲಿ RR ನಗರದಲ್ಲಿ ವಾಸಿ ಆಗಿದ್ದಾರೆ ಅವರು. ತಾಯಿ ತಮ್ಮ ಅಕ್ಕ ಜನ ಇದ್ದಾರೆ. ಆ ತಮ್ಮ ಏನಿದ್ದಾನೆ ದುಡಿಯೋಕ್ಕೆ ಯೋಗ್ಯತೆ ಇಲ್ಲ, ಅಕ್ಕನ ದುಡ್ಡು ಮೇಲೆ ದುಡಿಸ್ಕೊಂಡಿರ್ತಾನೆ ಆತ. ಅಕ್ಕನ ಕರ್ಕೊಂಡ್ಬಂದು ಗಂಡನ ಕಂಪ್ಲೇಂಟ್ ಕೂಡ ಕೊಡಿಸ್ತಾನೆ. ಅಲ್ಲೆಲ್ಲ ಹೋಗ್ಬಿಟ್ಟು ಫ್ಯಾಮಿಲಿ ಕೋರ್ಟಲ್ಲಿ 25 ಲಕ್ಷ ಡಿಮ್ಯಾಂಡ್ ಬೇರೆ ಮಾಡ್ತಾರೆ. ಎಲ್ಲಿ ಹೋಗಿದೆ ಪ್ರಪಂಚ? ಅಕ್ಕನ ಜೀವನ ಏನಾಯಿತು? ತಮ್ಮನ ಜೀವನ ಏನಾಯಿತು? ಮರ್ಯಾದೆ ಪ್ರಶ್ನೆ ಏನಾಯಿತು? ಇತ್ತೀಚಿನ ದಿನಗಳಲ್ಲಿ ಈ ಫಾಲ್ಸ್ 498 ಕೇಸ್ನ ದಾಖಲಿಸೋಕ್ಕೆ ಬರೋಕ್ಕೆ ಏನಿದ್ದಾರೆ ಜನಗಳು, 3 ಬಿಟ್ಟು ನಿಂತ್ಬಿಟ್ಟಿರ್ತಾರೆ. ಈ 498 ವರದಕ್ಷಿಣೆ ಕಿರುಕುಳ ಕೇಸ್ ಅನ್ನೋಂಥದ್ದು ನೊಂದ ಮಹಿಳೆಯರಿಗೆ ಸಹಾಯ ಆಗಲಿ ಅನ್ನೋಂಥದ್ದನ್ನ ಮಾಡಿದ್ರು ಯಾರೋ ಪುಣ್ಯಾತ್ಮ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದನ್ನು ದುರ್ಬಳಕೆ ಮಾಡ್ಕೊಳ್ತಾರೆ ಜಾಸ್ತಿ. ಹುಷಾರಾಗಿ. ಆತ ಅದು RR ನಗರ ಇನ್ಸಿಡೆಂಟ್ ಹೇಳ್ತಿದ್ದೆ ತಮಗೆ. ಅವ್ರದ್ದು ಮುಖ ಫೋಟೋ ಸಮೇತ ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಯಾಕಂದರೆ ಅವರು ಸುಮ್ಮನೆ ಕ್ಯಾಟಗರಿ ಅಂತೂ ಅಲ್ಲ. ಈಗ ಒಬ್ರಿಗಾಗಿದ್ದು ಮತ್ತೊಬ್ಬರಿಗೆ, ಮತ್ತೊಬ್ಬರಿಗಾಗಿದೆ ಇನ್ನೊಬ್ಬರಿಗೆ ಕಾನೂನಂಗಿದೆ. ಯಾಕಂದರೆ ಈಗ ನನ್ನ ಚಾನಲಲ್ಲಿ ಸುಮಾರು ಜನಕ್ಕೆ ತಿಳಿಸ್ಕೊಟ್ಟಿದ್ದೀನಿ ನಾನು. ಅದನ್ನು ನೋಡ್ರಪ್ಪ, ಅದನ್ನು ವೀಡಿಯೋಸ್ ನೋಡ್ರಯ್ಯ. 6 ಜನ 7 ಜನ ಮದುವೆ ಆದವರು ಇದ್ದಾರೆ ಮಹಿಳೆಯರು, 50 ಜನ ಮದುವೆ ಆದವರು ಇದ್ದಾರೆ. ಆದರೆ ಹುಡುಗರ ಕತೆ ಹಂಗೆ ಆಗಲ್ಲ, ದುಡುಕ್ಬೇಡಿ. ಈಗ ಹೆಂಗಾಗಿದೆ ಅಂದರೆ, ಈ ಮಹಿಳಾ ಪೊಲೀಸ್ ಸ್ಟೇಷನ್ಗಳಲ್ಲಿ ಪಾಪ ಅವ್ನ ಗಂಡ ಅಮಾಯಕ ಇರ್ತಾನೆ, ಏನು ಅಂತಲೇ ಗೊತ್ತಿರಲ್ಲ. ಆ ಮಹಿಳೆ ಬರ್ತಾಳೆ, ತನ್ನ ಬಾಯ್ ಫ್ರೆಂಡ್ ಜೊತೆಗೆ ಬರ್ತಾನೆ ರೀ. ಬಾಯ್ ಫ್ರೆಂಡ್ ಜೊತೆಗೆ ಬರ್ತಾನೆ ಗಂಡನ ಮೇಲೆ ಕಂಪ್ಲೇಂಟ್ ಕೊಡೋಕ್ಕೆ. ಯಾವುದೋ ಮೊನ್ನೆ ಒಂದು ಚಲನಚಿತ್ರ ಯಾವುದೋ ಬಂತು, ಅಲ್ಲಿ ಮಹಿಳೆ ಏನಿರ್ತಾಳೆ, ಮಹಿಳೆ ಸುಮ್ಮನೆ ಕೂತಿರ್ತಾಳೆ, ಪಕ್ಕದಲ್ಲಿದ್ದ ಅಣ್ಣ ತಮ್ಮ ಯಾರಿರ್ತಾರೆ ಅವ್ರು ಹೇಳ್ತಾ ಇರ್ತಾರೆ ಗಂಡ ಹೊಡೆದ ವರದಕ್ಷಿಣೆ ತಗೋಬಾರ್ದು. ಅವ್ರ ಯೋಗ್ಯತೆಗಳು ತಿನ್ನಕ್ಕೆ ಅನ್ನನೇ ಇರಲ್ಲ ರೀ ಅಲ್ಲಿ. ಅಂಥದ್ರಲ್ಲಿ ಆದ್ರೂ ಹೌದಪ್ಪ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಕಾಮನ್ ಆಗೋಗಿದೆ ಪೊಲೀಸ್ನವ್ರಿಗೆ. 498ಗೆ ದಾಖಲಿಸ್ಬೇಕು ಅಂದರೆ ಆ ಥರ ಕಥೆಗಳು ಕಟ್ಟಲೇಬೇಕು. ಆದರೆ ಅದ್ರ ತಕ್ಕನಾಗಿ ಸಾಕ್ಷಿಗಳು ತಗೊಳ್ರಯ್ಯ. ಸಾಕ್ಷಿಗಳು ತಗೊಂಡು FIR ಮಾಡೋದು ಕಲೀರಿ. ಗಂಡು ಮಕ್ಳ ಜೀವನ ಅಲ್ವಾ? ಏನು ಪೊಲೀಸ್ ಸ್ಟೇಷನ್ಗಳು, ಅದೇನು ಮಹಿಳಾ ಪೊಲೀಸ್ ಸ್ಟೇಷನ್ಗಳು ಅಂತ ಮಾಡಿದ್ರಪ್ಪ ಗೊತ್ತಿಲ್ಲ ನನಗೆ. ಮೊದಲು ಆ 498ಗೆ ಕೇಸ್ ಬರೋದ್ರಲ್ಲ ಮಹಾನುಭಾವರು, ಅವ್ರು ಹೇಳಬೇಕಿತ್ತು.
ಹುಷಾರಾಗಿ ಮಾಡ್ರಯ್ಯ ಅಂತೀನಿ. ಏನು ಹೇಳಬೇಕೋ ನಿಮ್ಗಳಿಗೆ ನನಗೆ ಅರ್ಥ ಆಗ್ತಾ ಇಲ್ಲ. ಬಂಧುಗಳೇ, ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಗೊತ್ತಿಲ್ಲದಲ್ಲೇ ಇರೋರ ಜೊತೆ ಈ ಮಾಹಿತಿನ ಹಂಚ್ಕೊಳ್ಳಿ. ಯಾಕಂದರೆ ಇದು ನಿಮ್ಮ ಮನೇಲಿ ಇಲ್ಲ ಸ್ವಾಮಿ, ಹೌದು ಒಪ್ಕೊಳ್ಳೋಣ. ಆದರೆ ನಿಮ್ಮ ಅಕ್ಕಪಕ್ಕದ ಮನೇಲಾಗಲಿ ಅಥವಾ ನಿಮ್ಮ ರಿಲೇಷನ್ಗಳ ಮನೇಲಾಗಲಿ ಅಥವಾ ನಿಮ್ಮ ಸ್ನೇಹಿತರು ಜೀವನದಲ್ಲಾಗಲಿ ಈ ಥರದೊಂದು ಕೇಸ್ ನಡೆದಿರುತ್ತೆ. ದಯವಿಟ್ಟು ಅವ್ರಿಗೆ ಮಾಹಿತಿ ಕೊಡುವಂಥ ಕೆಲಸನ ಮಾಡಿ, ಅವ್ರಿಗೂ ಕೂಡ ಉಪಯೋಗ ಆಗಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಮತ್ತೊಮ್ಮೆ ಹೊಸ ಸಂಚಿಕೆಯೊಂದಿಗೆ ನಿಮಗೆ ಸಿಗ್ತೀನಿ. ಯಾರಿಗೂ ಈ ಫ್ರೆಂಚ್ ಫ್ರೈಸ್ ಕತೆ ಇದೆಯಲ್ಲ, ಪರಿಸ್ಥಿತಿ ಬರಬಾರ್ದು ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಮತ್ತೊಮ್ಮೆ ಮುಂದಿನ ಸಂಚಿಕೆ ಸಿಗ್ತೀನಿ ಬಂಧುಗಳೇ. ನಮಸ್ಕಾರ. ಇದು ಡೆಮೋಕ್ರಸಿ ನ್ಯೂಸ್ ಕನ್ನಡ, ಜನರಿಂದ ಜನರಿಗಾಗಿ ಜನರಿಗೋಸ್ಕರ. ಆದಷ್ಟು ಈ 498A ಬಗ್ಗೆ ಯಾರಿಗಾದರೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ, ಇನ್ಬಾಕ್ಸಲ್ಲಿ ಮೆಸೇಜ್ ಮಾಡಿ, ಅಥವಾ ಇದು ಹಿಂಗಾದರೆ ಹಿಂಗೆ ಸಾಲ್ವ್ ಮಾಡ್ಕೋಬೋದು ಅಂತ ಯಾರಿಗಾದರೂ ಅನುಭವಿಸ್ತಾರಿದ್ದರೆ ದಯವಿಟ್ಟು ಅವರು ಕೂಡ ನನಗೆ DM ಮಾಡಿ. ಆದಷ್ಟು ರಿಪ್ಲೈ ಕೊಡೋ ಪ್ರಯತ್ನ ಮಾಡ್ತೀನಿ, ಆದಷ್ಟು ತಮ್ಮನ್ನು ಕೂಡ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ನಮಸ್ಕಾರ ಬಂಧುಗಳೇ.